ಈಗ ಬಂದು ಹಾಗೆ ಹೊರಟೋದ್ನಲ್ಲ, ಏನು ಅರ್ಜೆಂಟ್ ಇತ್ತು ಅವನಿಗೆ? ಅವನು ನಿನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೇನೋ ಅಂತ ಅಂದ್ಕೊಂಡೆ ನಾನು. 1000 ಕೆಲಸ ಇರ್ಬೋದು ಅವನಿಗೆ, ಆದರೆ ಈಗ ಅವನು ನನ್ನ ಅಳಿಯ ತಾನೆ. ಒಂದು ಸ್ವಲ್ಪ ಹೊತ್ತು ಇದ್ದು ಹರಟೆ ಹೊಡ್ಕೊಂಡು ಹೋಗ್ಬೋದಾಗಿತ್ತಪ್ಪ. ಏನೋ ತುಂಬ ಕೆಲಸ ಇದೆ ಅನ್ಸುತ್ತೆ ತಾತ. ನೆಗೆದು ಬಿತ್ತು. ನನ್ನ ಹತ್ರ ಹರಟೆ ಹೊಡೆಯೋದಕ್ಕಿಂತ ಅವನಿಗೆ ಬೇರೆ ಕೆಲಸ ಇರುತ್ತಾ? ನೀ ಏನೇ ಹೇಳು ತುಳಸಿ, ಅವನು ಮಾಡಿದ್ದಂತೂ ಸರಿಯಲ್ಲ. ಅಲ್ಲಿ ಮನೇಲಿ ಏನಾದರೂ ಸಮಸ್ಯೆನಾ? ಮಾಧವನ ಮಕ್ಕಳು? ಅಯ್ಯೋ ಹಾಗೇನೂ ಇಲ್ಲ ಮಾವ. ಹಾಗೇನಿಲ್ಲ ಅಂತಂದರೆ ಒಳ್ಳೆಯದೇ. ನೀವಿಬ್ಬರು ಖುಷಿಯಾಗಿದ್ದರೆ ಸಾಕು ನನಗೆ. ಸೋಗಬೇಡಿ, ನೋಡು ಮುಗಿದಿದ್ರೆ ನನಗೊಂದು ಲೋಟ ನೀರು ತಗೊಂಡು ಬಾ. ಸರಿ ತಾತ. ಯಾಕೋ ಅಮ್ಮ ಒಂಥರ ಇದ್ದಾರಲ್ಲ, ಏನಾಯ್ತು ಇವ್ರಿಗೆ? ಯಾಕೆ ಹೀಗಾಗ್ತಿದೆ? ತುಳಸಿ ಅಮ್ಮನ ಮದುವೆ ಆಗಿ ಮಾವ ಇನ್ನಾದರೂ ಖುಷಿಯಾಗಿರ್ಬೋದು ಅಂದ್ಕೊಂಡೆ, ಆದರೆ ಇದೇ ಅಲ್ವಾ ನನಗೂ ಬೇಕಾಗಿತ್ತು. ಪೂರ್ಣಿ, ನನಗಂತೂ ಈ ಮನೆಯಲ್ಲಿ ಯಾರ ಮುಖನೂ ನೋಡೋಕ್ಕಾಗ್ತಿಲ್ಲ. ಯಾಕೆ ಹೀಗಾಗ್ತಿದೆ? ಇದಕ್ಕೆಲ್ಲ ಯಾರನ್ನು ಬ್ಲೇಮ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ತುಳಸಿ ಅಮ್ಮ ಈ ಮನೆ ಬಿಟ್ಟು ಹೋಗ್ಬಾರ್ದಿತ್ತು ಅತ್ತೆ. ಭಾವನಂತೂ ನೋಡೋಕ್ಕಾಗ್ತಿಲ್ಲ. ಭಾವ ಅಂತೂ ತುಂಬ ಡಲ್ ಆಗಿದ್ದಾರೆ. ಇದಕ್ಕೆಲ್ಲ ಹೊಂದ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಬೇಕು. ಸ್ವಲ್ಪ ದಿನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ ಪೂರ್ಣಿ, ಎಲ್ಲ ಸರಿ ಹೋಗುತ್ತೆ. ನೀನು ಸಮಾಧಾನ ಮಾಡ್ಕೊ. ಮಾವ, ಮಾವ ಕೆಫೆಯಿಂದ ಬೇಗ ಬಂದ್ಬಿಟ್ರಿ, ಹುಷಾರಿಲ್ವಾ? ಆರಾಮಾಗಿದ್ದೀನಿ ಪುಣ್ಯ. ನಾನು ಕೆಫೆಗೆ ಹೋಗಲಿಲ್ಲ, ತುಳಸಿಯವ್ರ ಮನೆಯಿಂದ ಬಂದೆ. ನೀವು ಅಲ್ಲಿಗೆ ಹೋಗಿದ್ದು ಒಳ್ಳೇದೇ ಆಯಿತು. ಎಲ್ಲಿ ಅಮ್ಮ ಬರಲಿಲ್ವಾ? ಏನಾಯಿತು? ಅಮ್ಮ ಬರಲ್ಲ ಅಂದ್ರ? ಬರಲ್ಲ ಅಂತ ಹೇಳಿಲ್ಲ, ಬರ್ತೀನಿ ಅಂತನೂ ಹೇಳಿಲ್ಲ. ಅಲ್ಲ, ನೀವು ಕರೆದಿಲ್ವಾ? ಅವ್ರಿಗೆ ಇಷ್ಟ ಇಲ್ಲ ಅಂತಾನೆ ಹೋಗಿದ್ದಾರೆ ಅಂದಮೇಲೆ ಅವ್ರಿಗೆ ನೆಮ್ಮದಿ ಇಲ್ದಿರೋ ಕಡೆ ಬನ್ನಿ ಅಂತ ಹೇಗೆ ಕರೀಲಿ? ನಾನು ಹೋಗೋದೇ ಬೇಡ, ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಮನಸ್ಸು ತಡೀದೆ ಅವ್ರ ಮನೆ ಎದುರು ಹೋಗಿ ನಿಂತುಬಿಟ್ಟೆ. ದತ್ತ ನನ್ನನ್ನು ನೋಡಿಲ್ಲ ಅಂದಿದ್ದರೆ ನಾನು ಅಲ್ಲಿವರೆಗೆ ಹೋದವನು ವಾಪಸ್ ಬರೋದೇ ಅಂದ್ಕೊಂಡಿದ್ದೆ. ಅಮ್ಮ ನಿಮ್ಮ ಜೊತೆ ಮಾತಾಡಿಲ್ವಾ? ಹಾಗೇನಿಲ್ಲ ಪೂರ್ಣಿ,
ಅವ್ರಿಗೆ ತನ್ನಿಂದ ಇಷ್ಟೆಲ್ಲ ಆಗ್ತಿದೆ ಅನ್ನೋ ಗಿಲ್ಟ್ ಅನಿಸುತ್ತೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಅವ್ರು ಇಲ್ಲಿದ್ದಕ್ಕಿಂತ ಅಲ್ಲೇ ಕಳ್ಕಳಿಯಾಗಿದ್ದಾರೆ. ಅವ್ರಿಗೆ ಅಲ್ಲಿ ನೆಮ್ಮದಿ ಅಂದರೆ ಇರಲಿ ಬಿಡು. ಆದರೂ ಮಾವ ಈಗಿದೆ ಅಲ್ವಾ ಅವ್ರ ಮನೆ, ಅವ್ರನ್ನ ಬಿಟ್ಟಿರೋದಕ್ಕೆ ನಿಮಗೂ ಹಿಂಸೆ ಆಗುತ್ತಲ್ವಾ? ನನಗೆ ಬೇರೆ ದಾರಿ ಏನಿದೆ ಹೇಳು? ಸೊ ಈ ಶಾರ್ವರಿ ಅನ್ಕೊಂಡ ಹಾಗೇನೆ ಆಯಿತು. ಆ ತುಳಸಿ ಇನ್ಯಾವತ್ತೂ ಈ ಮನೆಗೆ ಬರಲ್ಲ. ಅಮ್ಮ ಅಮ್ಮ, ನಿಮ್ಮನ್ನು ನೋಡಕ್ಕೆ ಯಾರು ಬಂದಿದ್ದಾರೆ ನೋಡಿ. ನಮಸ್ತೆ ತುಳಸಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂಬುಜಾ, ನೀವು ಹೇಗಿದ್ದೀರಾ? ಮಧುರ ಆರಾಮ? ನಾವೆಲ್ಲ ಆರಾಮಾಗಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸಿರಿ ಮನೆಗೆ ಕರೆದಿದ್ರು, ಆದರೆ ಬರೋಕ್ಕಾಗಲಿಲ್ಲ. ಇವತ್ತು ನೀವು ಬಂದಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಿರಿ, ಯಾರು ಇವರೆಲ್ಲ? ಅವರು ಅಮ್ಮನ ಫ್ರೆಂಡ್ಸು. ಒಂದಷ್ಟು ದಿನ ಅಮ್ಮ ಅವ್ರ ಜೊತೆ ಕೆಲಸ ಮಾಡಿದ್ರು. ಕೂತ್ಕೊಳ್ಳಿ. ತುಂಬ ಖುಷಿ ಆಯಿತು ನೀವುಗಳು ಬಂದಿದ್ದು. ಹೇಗೆ ನಡೀತಾ ಇದೆ ಡಬ್ಬಿ ಕೆಲಸ? ತುಂಬ ಚೆನ್ನಾಗಿ ನಡೀತಾ ಇದೆ ತುಳಸಿ ಅವರೇ. ನಿಮ್ಮ ಮದುವೆ ಆಗಿದ್ದ ವಿಷಯ ಗೊತ್ತಾಯಿತು. ಮಾಧವ್ ಸರು ದೇವ್ರಂಥ ಮನುಷ್ಯರು, ಅವ್ರಿಗೆ ನೀವು ಹೆಂಡತಿ ಆಗಿರೋದು ನಿಮ್ಮ ಪುಣ್ಯ ತುಳಸಿ ಅವರೇ. ನಿಜವಾಗ್ಲು ನಮ್ಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಕೂತ್ಕೊಳ್ಳಿ. ಏನು ಇಡೀ ಕೇಟ್ರಿಂಗ್ ಟೀಮೇ ಬಂದ್ಬಿಟ್ಟಿದೆ ನಮ್ಮ ಮನೆಗೆ. ನಿಮ್ಮ ಸೊಸೆ ನೋಡಕ್ ಬಂದಿದ್ದೋ ತಾತ? ನೇಗದಬೇತು. ಯಾವ ಆ್ಯಂಗಲ್ನಿಂದ ನಿಮಗೆ ನಾನು ತಾತನ ಥರ ಕಾಣಿಸ್ತಾ ಇದ್ದೀನಿ? ಕ್ಷಮಿಸಿದರ್ತಣ, ಅವಳು ಸ್ವಲ್ಪ ಹಾಗೇನೆ. ಗೊತ್ತಾಗ್ತಿದೆ ನೋಡಿದ್ರೇ. ಮುಂದುವರಿಸಿ ನಿಮ್ಮ ಮೀಟಿಂಗು. ಅಪ್ಪ, ಕೂತ್ಕೊಳ್ಳಿ. ತುಳಸಿ ಅವರೇ, ತುಂಬಾ ದೊಡ್ಡ ಮನೆ ಅಂತೆ ಅಲ್ವಾ? ನಿಮ್ಮ ಥರ ಒಳ್ಳೆ ಮನ್ಸಿರೋರ್ಗೆ ದೇವರು ಒಳ್ಳೇದನ್ನೇ ಮಾಡ್ದ ನೋಡಿ. ದಯವಿಟ್ಟು ಈ ಮನೆ ಬಿಟ್ಟು ವಾಪಸ್ ಹೋಗಿ ಪ್ಲೀಸ್. ನೀವು ಆಚೆ ಹೋಗೋದ್ರಿಂದ ಈ ಮನೆ ಬೆಳಗುತ್ತೆ, ಅಂದಮೇಲೆ ನೀವು ಆಚೆ ಹೋಗೋದೇ ಒಳ್ಳೇದಲ್ವಾ? ಆಗ ನೀವು ನಮ್ಮ ಕೇಟ್ರಿಂಗ್ ಶಾಪಿಗೆ ಬಂದು ಎಷ್ಟು ಕಷ್ಟಪಡ್ತಾ ಇದ್ರಿ ಅಲ್ವಾ? ಇನ್ಮೇಲಾದರೂ ನೀವು ಆ ದೊಡ್ಡ ಮನೆಯಲ್ಲಿ ಆಳು ಕಾಳು ಅಂದ್ಕೊಂಡು ಸುಖವಾಗಿದ್ರೆ ನಮ್ಗೆ ಅದೇ ಸಂತೋಷ. ಅಲ್ಲಿ ನೀವು ಏನು ಕೆಲಸ ಮಾಡೋದೇ ಬೇಕಾಗಿಲ್ಲ ಅನ್ಸುತ್ತಲ್ವಾ? ಅಲ್ಲಿ ಕೆಲಸ ಮಾಡೋರಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ಸಾಕಾಗುತ್ತಲ್ವಾ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ. ಅಂಬುಜಾ, ಇವ್ರ ಮುಖದಲ್ಲಿ ಕಳೆ ಬಂದಿದೆಯಲ್ಲ? ಹೌದೌದು ಹೌದು. ನಾವಿಷ್ಟೆಲ್ಲ ಮಾತಾಡ್ತಿದ್ದೀವಿ, ನೀವು ಸುಮ್ಮನೆ ಇದ್ದೀರಲ್ಲ ತುಳಸಿ ಅವರೇ, ಏನಾದರೂ ಮಾತಾಡಿ. ಹೇಗಿದೆ ನಿಮ್ಮ ಹೊಸ ಜೀವನ? ತಗೊಳ್ಳಿ. ಕೋಪನಾ ನಮ್ಮ ಪ್ರಿನ್ಸಸ್ ನಿಧಿಗೆ? ನನಗೆ ಗೊತ್ತು, ಮಾಮ್ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಅವಳನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಅಂತ ನೀ ಇಲ್ಲಿಗೆ ಬಂದಿರೋದು. ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಾಳೆ ಗೊತ್ತಾ ಬ್ರೋ? ಚಿಕ್ಕಮ್ಮ ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಅಲ್ವ ಹೇಳೋದು? ನೋಡು, ನನಗೆ ಗೊತ್ತು ನೀನು ಬಂದಿರೋದೇ ಅದಕ್ಕೆ. ನೋ, ನಾನು ಬಂದಿರೋದು ಅದಕ್ಕಲ್ಲ. ನಿನ್ನ ಫೋನ್ ತೆಗ್ದು ನೋಡು, ಗೊತ್ತಾಗತ್ತೆ. ಓ ಮೈ ಗಾಡ್, ದುಡ್ಡು ಟ್ರಾನ್ಸ್ಫರ್ ಮಾಡಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ನಾನು ಫೈನಲಿ ಪಾರ್ಟಿಗೆ ಹೋಗ್ಬೋದು ಅಂತ ಆಯಿತು. ಥ್ಯಾಂಕ್ ಯು. ಹೇ ನೋ,
ಚಿಕ್ಕಮ್ಮ ಪಾರ್ಟಿಗೆ ಹೋಗಬೇಡ ಅಂತ ಹೇಳಿದಾರೆ ಅಂದಮೇಲೆ ನಾನು ಅದನ್ನು ಸಪೋರ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ನಿಂಗೆ ದುಡ್ಡು ಕಳ್ಸಿದ್ದು ಯಾಕೆ ಹೇಳು? ಯಾಕೆ? ಪಾರ್ಟಿ ಮಾಡದೇ ಇದ್ರು ಇಲ್ಲೇ ಮನೆಯಲ್ಲೇ ನೀನು ಬೇಕಿರೋ ಹಾಗೆ ಎಂಜಾಯ್ ಮಾಡ್ಬೋದಲ್ವಾ? ನಿನ್ನ ಫ್ರೆಂಡ್ಸ್ನು ಮನೆಗೆ ಕರಿ, ಇಲ್ಲೇ ಎಲ್ಲರೂ ಎಂಜಾಯ್ ಮಾಡಿ. ಬ್ರೋ, ಮನೇಲಿ ಪ್ರೈವಸಿ ಇರುತ್ತಾ? ಓಕೆ, ಹಾಗಾದರೆ ಲಂಚಿಗೆ ಆಚೆ ಹೋಗಿ, ಬಟ್ ರಾತ್ರಿ ಪಾರ್ಟಿ ಗಿಟ್ಟಿ ಎಲ್ಲ ಬೇಡ. ಅಲ್ಲ ಬ್ರೋ, ಪಾರ್ಟಿನ ಯಾರಾದರೂ ಬೆಳಿಗ್ಗೆ ಮಾಡ್ತಾರಾ? ವಾಟ್ ಎವರ್, ಪಾರ್ಟಿ ಬೇಡ ನಿಧಿ. ಮನೆಗೆ ಕರೀತೀಯ, ಲಂಚ್ ಪ್ಲ್ಯಾನ್ ಮಾಡ್ತೀಯ, ನೀನೇ ಡಿಸೈಡ್ ಮಾಡು. ಓಕೆನಾ? ಓಕೆ, ಯು ದ ಬೆಸ್ಟ್ ಬ್ರದರ್. ನನ್ನ ತಂಟೆಗೆ ಬರಬೇಡಿ ಅಂದರೆ ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ವಾ? ನನಗೆ ಯಾವ ವಿಷಯನೂ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ನನ್ನ ರೂಮಿಗೆ ಬರಬೇಡಿ, ಹೊರಟೋಗಿ. ಒಂದೇ ಒಂದು ಮಾತು ಹೇಳಬೇಕಿತ್ತು, ಹೇಳಿ ಹೊರಟು ಬಿಡ್ತೀನಿ. ದೀಪಿಕಾ ನಿನ್ನಿಂದ ದೂರ ಆಗ್ತಾಳೆ ಅಂತ ಗೊತ್ತಾದ ಮೇಲೆ ನಿಮ್ಮನ್ನು ಒಂದು ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ನಾನೇ ಇದನ್ನು ಸರಿ ಮಾಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದೆ. ನನ್ನ ಕೈಯಲ್ಲಿ ನಿನ್ನ ಜೀವನನ ಸರಿ ಮಾಡೋದಕ್ಕೆ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದೆ. ಆದರೆ ಒಂದು ಕೆಲಸ ಮಾಡಲಿಲ್ಲ. ನಿನ್ನನ್ನು ಕ್ಷಮೆ ಕೇಳೋ ಕೆಲಸ ಒಂದು ಬಿಟ್ಟು. ನಾನು ಏನು ಸರಿ ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಆದರೆ ಅಪ್ಪನಾಗಿ ನಾನಿದ್ದು ನೀನು ಹೀಗೆ ನೋವು ಪಡಬೇಕಾಯ್ತಲ್ಲ ಅನ್ನೋದು ತುಂಬ ಬೇಜಾರಾಗ್ತಾ ಇದೆ. ಪ್ರೀತಿಸೋರು ದೂರ ಆದಾಗ ಆಗೋ ನೋವು ಏನು ಅನ್ನೋದು ನನಗೆ ಗೊತ್ತಿದೆ ಅಭಿ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ನೀನು ಹೀಗೆ ಫೋನ್ ನೋಡ್ಕೊಂಡು ಊಟ ಮಾಡ್ತಿದ್ರೆ ಏನು ತಿಂತಿದ್ದಿ ಅಂತಲೇ ಗೊತ್ತಾಗಲ್ಲ. ನೀನು ಒಬ್ಬನೇ ಇದ್ದಾಗ ನಿನಗೆ ನೀನೇ ಕೇಳ್ಕೊ, ನೀನು ಈ ಥರ ಇರೋದು ಇಷ್ಟ ಆಗತ್ತಾ ಅಂತ. ಬ್ರೋ, ಮೊದಲು ಹೇಗಿದ್ದೆ ನೀನು? ನನ್ನೂ ನಿಧಿನೂ ರೇಗಿಸ್ಕೊಂಡು ಮನೆ ತುಂಬ ಓಡಾಡಿಕೊಂಡು ಜಾಬ್ ಎಲ್ಲಾಗಿದೆ ಅಲ್ವಾ? ಆಗ ಮನೆ ಎಷ್ಟು ಚೆನ್ನಾಗಿತ್ತಲ್ವಾ? ಬಟ್ ಬ್ರೋ, ಸಿಚುವೇಶನ್ ಇವಾಗ ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು, ಸಿಚುವೇಶನ್ಸ್ ಆ ಥರ ಬರ್ತಾ ಇರುತ್ತೆ ಬೇ. ಬಟ್ ಅದನ್ನು ನೀನು ಫೇಸ್ ಮಾಡಬೇಕು. ನೀನು ನನ್ನ ಮಗ ಇದ್ದ ಹಾಗೆ, ನಿನ್ನ ಹೀಗೆ ನೋಡೋಕ್ಕಾಗಲ್ಲ ಬೇ. ನಾ ಏನು ಮಾಡಲಿ ಈಗ? ಏನಿಲ್ಲ,
ನಾಳೆಯಿಂದ ಇಡೀ ದಿನ ಈ ರೂಮಲ್ಲಿ ಕೂತಿರ್ಬೇಡ, ಆಫೀಸಿಗೆ ಬಾ. ಆಫೀಸಾ? ನೀನು ಇಲ್ಲೇ ಇದ್ದರೆ ಮನಸ್ಸು ಅದನ್ನೇ ಯೋಚನೆ ಮಾಡುತ್ತೆ. ನೀನು ಬೇರೆ ಕೆಲಸದಲ್ಲಿ ಫೋಕಸ್ ಮಾಡಿದ್ರೆ ನಿನ್ನ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಅಲ್ಲ ಬ್ರೋ, ನಾಳೆ ಬೆಳಿಗ್ಗೆ ರೆಡಿ ಆಗು ಅಷ್ಟೇ. ಅಲ್ಲಿವರೆಗೂ ಹೋದರೂ ನಾನು ತುಳಸಿಯವ್ರನ್ನ ಮನೆಗೆ ಬನ್ನಿ ಅಂತ ಹೇಳಲೇ ಇಲ್ಲ. ಹೇಳ್ಬೇಕಿತ್ತ? ಅವ ಇವತ್ತು ನಿಮ್ಮ ಜೊತೆ ವಾಕಿಂಗ್ ಮಾಡೋದಕ್ಕೆ ಯಾರು ಕಾಯ್ತಿದ್ದಾರೆ ಹೇಳಿ? ತುಳಸಿಯವರೇ, ನಮ್ಮ ಮಾತಿಂದ ನಿಮ್ಗೇನಾದರೂ ಬೇಜಾರಾಯ್ತಾ? ನಾವೇನಾದರೂ ತಪ್ಪಾಗಿ ಮಾತಾಡಿದ್ವಾ? ಹಾಗೇನಿಲ್ಲ ಅಂಬುಜಾ. ನಾವು ಅಂದ್ಕೊಂಡಾಗೆಲ್ಲ ನಡೆದ್ರೆ ಅದನ್ನು ಜೀವನ ಅಂತ ಕರೆಯಲ್ಲ. ಈ ವಯಸ್ಸಲ್ಲಿ ಮದುವೆ ಆದರೆ ಅದನ್ನು ಮಕ್ಕಳು ಒಪ್ಕೋಬೇಕು, ಮನೆಯವರೆಲ್ಲರೂ ಒಪ್ಕೋಬೇಕು. ಅದು ಅಷ್ಟು ಸುಲಭ ಅಲ್ಲ ಅಲ್ವಾ? ಎಷ್ಟು ಅನುಕೂಲ ಇದೆ, ಮನೆ ಹೇಗಿದೆ ಅನ್ನೋದಕ್ಕಿಂತ ನಮ್ಮಿಂದ ಮತ್ತೊಬ್ರಿಗೆ ತೊಂದರೆ ಆಗದೆ ಇರೋ ಹಾಗೆ ನಾವು ಬದುಕ್ತಾ ಇದ್ದೀವ ಅನ್ನೋದು ಮುಖ್ಯ ಆಗತ್ತೆ ಅಲ್ವಾ? ಹೀಗೆ ಒಗಟೊಗಟಾಗಿ ಹೇಳಿದ್ರೆ ನಮಗೆ... ಅಯ್ಯೋ ಪುಟ್ಟ, ಬರೀ ತಿಂಡಿ ತಂದ್ಕೊಟ್ಟಿದ್ಯಾ? ಕಾಫಿ ತಂದೇ ಇಲ್ಲ. ಒಂದು ನಿಮಿಷ, ಕಾಫಿ ತರ್ತೀನಿ. ತಗೊಳ್ಳಿ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ತುಳಸಿಯವರೇ. ಇಲ್ಲಿಗೆ ಬಂದಾಗೆಲ್ಲ ಹೇಳಿ, ಭೇಟಿ ಮಾಡ್ತಾ ಇರೋಣ. ಖಂಡಿತ ಅಂಬುಜಾ. ಸರಿ, ನಾವಿನ್ನು ಬರ್ತೀವಿ ತುಳಸಿ.